ಎಲ್ಲರಿಗೂ ನಮಸ್ಕಾರಗಳು. ಏಳನೇ ತರಗತಿಯಲ್ಲಿ ಬರುವಂತಹ ವಿಷಯ ಅಥವಾ ಭಾಷೆ ಕನ್ನಡ ಭಾಗ ಒಂದರಲ್ಲಿ ಬರುವಂತಹ ಪದ್ಯ ಭಾಗ, ಅದರಲ್ಲಿ ಬರುವಂತಹ 4ನೇ ಪದ್ಯ ವಚನಗಳ ಭಾವಸಂಗಮ. ಈ ವಚನಗಳ ಭಾವಸಂಗಮ ಇದರಲ್ಲಿ 4 ಜನ ವಚನಕಾರರಿದ್ದಾರೆ. ವಚನಕಾರರು ವಚನಗಳನ್ನು ಬರೆದಿರುವವರು. ಒಂದನೆಯವರು ಕೇವಲ ಕಾರ್ತಿಕ ಇದ್ದಾನೆ, ಎರಡನೆಯವರು ಮಡಿವಾಳ ಆಚೆ ಇದ್ದಾನೆ, ಮೂರನೆಯವರು ಮುಕ್ತಾಯಕ್ಕ, ನಾಲ್ಕನೆಯವರು ಸತ್ಯಕ್ಕ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ಹಾಗೂ ಸ್ನೇಹಿತರೆ, ಈಗ ನಾವು ವಚನಗಳ ಭಾವಸಂಗಮ ಪದ್ಯದ ಪ್ರವೇಶಕ್ಕೆ ಬರೋಣ. ಇದರ ಅರ್ಥವನ್ನ ನಾನು ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸಿಕೊಡುತ್ತೇನೆ. ಪ್ರವೇಶ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಅತ್ಯಮೂಲ್ಯವಾದುದು. ವಚನ ಸಾಹಿತ್ಯ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ವಿಶಿಷ್ಟ ಸಾಹಿತ್ಯ ಪ್ರಕಾರ. ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ 12ನೇ ಶತಮಾನ ಇದೆಯಲ್ಲ, 12th ಸೆಂಚುರಿ ಮೂಲ್ಯವಾದ ಕಾಲಘಟ್ಟವಾಗಿದೆ. ಈ ಶತಮಾನದಲ್ಲಿ ಪ್ರಮುಖ ವಚನಕಾರರಾದಂತಹ ಅಲ್ಲಮ ಪ್ರಭು ಇರಬಹುದು, ಬಸವೇಶ್ವರರು, ಅಕ್ಕಮಹಾದೇವಿ, ಸಿದ್ದರಾಮ, ಜೇಡು ದಾಸಿಮಯ್ಯ, ಮುಕ್ತಾಯಕ್ಕ, ಸತ್ಯಕ್ಕ, ಅಂಬಿಗರ ಚೌಡಯ್ಯ ಮುಂತಾದ ವಚನಕಾರರು ತಮ್ಮ ವಚನಗಳ ಮೂಲಕ ಅನುಭವಾಮೃತವನ್ನ ಹರಿಸಿದ್ದಾರೆ. ಕನ್ನಡ ಸಾಹಿತ್ಯವು ವಚನ ಸಾಹಿತ್ಯ ಪರಂಪರೆಯಲ್ಲಿ ಬಹಳ ಪ್ರಮುಖವಾದ ಸ್ಥಾನವನ್ನ ಆ ಕಾಲದಲ್ಲಿ ಪಡ್ಕೋತದೆ. ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆಗಳನ್ನು ತಮ್ಮ ಇಷ್ಟ ದೇವರ ಹೆಸರಿನಲ್ಲಿ ಅಂಕಿತ ನಾಮವನ್ನಿಟ್ಟುಕೊಂಡು ವಚನಗಳ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು. ಅಂದಿನ ವಚನಕಾರರು ಅರ್ಥ ಮಾಡ್ಕೊ, ಜನಸಾಮಾನ್ಯರು ತಮ್ಮ ಸ್ವಾನುಭೂತಿ ನಿವೇದನೆ ಅಂದ್ರೆ ಕೋರಿಕೆ, ರಿಕ್ವೆಸ್ಟ್ಗಳನ್ನ ತಮ್ಮ ಇಷ್ಟ ದೇವರ ಹೆಸರಿನಲ್ಲಿ ಅಂಕಿತ ನಾಮವನ್ನು ಇಟ್ಟುಕೊಂಡು ವಚನ ರೂಪದಲ್ಲಿ ಹೊರಹೊಮ್ಮಿದ ಕಾಲವಿದು. ಅಂದ್ರೆ ಆಗಿನ ಕಾಲದಲ್ಲಿ ಜನಸಾಮಾನ್ಯರೇ ಸಹ ಕವಿಗಳಾಗಿದ್ರು. 10ನೇ ಶತಮಾನದಲ್ಲಿ ಪಂಪ, ರನ್ನ, ಜನ್ನ, ನಾಗಚಂದ್ರ ಇನ್ನು ಮುಂತಾದ ಕವಿಗಳು ಸಂಸ್ಕೃತ ಭೂಯಿಷ್ಠವಾದ ಜನಸಾಮಾನ್ಯರಿಗೆ ಅರ್ಥವಾಗದ ಸಂಸ್ಕೃತ ಭಾಷೆಯನ್ನ ಬೆರೆಸಿ ಕನ್ನಡ ಸಾಹಿತ್ಯವನ್ನ ರಚನೆ ಮಾಡಿದ್ರು. ಕನ್ನಡದ ಆದಿಕವಿಯಾದ ಪಂಪನ ಕೃತಿಗಳಾದ ಆದಿಪುರಾಣಂ ಮತ್ತು ವಿಕ್ರಮಾರ್ಜುನ ವಿಜಯಂ ಕೃತಿಗಳನ್ನು ನೀವು ಓದಿ ಎಷ್ಟು ಸಂಸ್ಕೃತ ಭೂಯಿಷ್ಠವಾಗಿದೆ ಅನ್ನೋದನ್ನ ನೀವು ಗಮನಿಸಬಹುದಾಗಿದೆ. ಅದು ಜನಸಾಮಾನ್ಯರಿಗೆ ಅರ್ಥವಾಗಲ್ಲ. ಆದ್ರೆ 12ನೇ ಶತಮಾನದ ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ವಚನ ಸಾಹಿತ್ಯ ಜನಸಾಮಾನ್ಯರ ಮನೆ ಬಾಗಿಲಿಗೆ ಬರ್ತದೆ. ಈ ಕಾಲದಲ್ಲಿ ಜಾತಿ ಭೇದವಿಲ್ಲದೆ, ಅಂದ್ರೆ ನಾನು ಆ ಜಾತಿಯನು ನೀನು ಈ ಜಾತಿಯನು ಅಂತಾರಲ್ಲ, ನಾನು ಲಿಂಗಾಯತ, ನಾನು ಕುರುಬ, ನಾನು ಗೌಡ, ನಾನು ಬಿಲ್ಲವ, ನಾನು ಗಾಣಿಗ, ನಾನು ಮಡಿವಾಳ, ನಾನು ಅಕಸಾಲಿಗ ಅಂತ ಜಾತಿ ಭೇದವಿದೆಯಲ್ಲ, ಆ ರೀತಿ ಇರಲಿಲ್ಲ. ಗಂಡು ಹೆಣ್ಣೆಂಬ ಭೇದವಿರಲಿಲ್ಲ. ನಾನು ಗಂಡಸು ನೀನು ಹೆಂಗಸುನ್ನ ಒಂದು ತಾರತಮ್ಯ ಭೇದ ಭಾವ ಇರಲಿಲ್ಲ. ಹಲವಾರು ಮಂದಿ ವಚನಗಳನ್ನ ರಚಿಸಿದ್ದಾರೆ. ಅಂತಹ ವಚನಕಾರರಲ್ಲಿ ಕನ್ನಡದ ಆದ್ಯ ವಚನಕಾರನಾದಂಥ ಜೇಡು ದಾಸಿಮಯ್ಯ, ಕಾಯಕವೇ ಕೈಲಾಸವೆಂದ ಬಸವಣ್ಣನವರು, ಮಾಯೆಯನ್ನು ಗೆದ್ದಂತ ಅಲ್ಲಮ ಪ್ರಭು, ಚನ್ನಬಸವಣ್ಣ, ಕನ್ನಡದ ಪ್ರಥಮ ಕವಯಿತ್ರಿ ಅಕ್ಕಮಹಾದೇವಿಯವರು, ಮಡಿವಾಡ್ರ ಮಾಚಿದೇವ, ಮುಕ್ತಾಯಕ್ಕ, ಸತ್ಯಕ್ಕ ಮುಂತಾದವರ ವಚನಗಳು ಕನ್ನಡ ಸಾಹಿತ್ಯದಲ್ಲಿ ಹೇರಳವಾಗಿವೆ. ಈ ವಚನಕಾರರ ವಚನಗಳನ್ನು ಅವರವರ ವಚನಾಂಕಿತದಿಂದ ಸುಲಭವಾಗಿ ಅದರ ಕರ್ತೃವನ್ನು, ರಚನೆಕಾರರನ್ನು ಗುರುತಿಸಲು ಸಾಧ್ಯವಾಗಿದೆ. ಬಹಳ ಮುಖ್ಯವಾದ ವಾಕ್ಯ ಇದು. ವಚನಕಾರರ ವಚನಗಳನ್ನ ಗಮನಿಸಿ ಯಾವ ವಚನಕಾರ ವಚನಗಳನ್ನು ಬರೆದಿದ್ದಾನೆ ಎನ್ನುವುದನ್ನ ನಾವು ಸುಲಭವಾಗಿ ಅರ್ಥೈಸಬಹುದಾಗಿದೆ. ಉದಾಹರಣೆಗೆ ಅಲ್ಲಮ ಪ್ರಭುವಿನ ವಚನಗಳ ಅಂಕಿತ ನಾಮ ಗುಹೇಶ್ವರ, ಬಸವಣ್ಣನವರ ವಚನಗಳ ಅಂಕಿತ ನಾಮ ಸಂಗಮ ದೇವ, ಅಕ್ಕಮದೇವಿಯವರ ವಚನಗಳ ಅಂಕಿತ ನಾಮ. ಇಲ್ಲಿ ನಾವು ಗಮನಿಸಬೇಕಾದ ಬಹಳ ಪ್ರಮುಖವಾದ ಅಂಶವಿದೆ ವಚನಕಾರರಲ್ಲಿ ಮತ್ತು ವಚನಗಳಲ್ಲಿ. ಈ ವಚನಕಾರರು ಏನ್ ಮಾಡ್ತಿದ್ರಪ್ಪ ಅಂದ್ರೆ ತಮಗೆ ಇಷ್ಟವಾದ ಆರಾಧ್ಯ ದೈವದ ಹೆಸರುಗಳನ್ನ ತಮ್ಮ ಅಂಕಿತ ನಾಮದಲ್ಲಿ ಇಟ್ಕೊಳ್ತಿದ್ರು. ವಚನಗಳನ್ನು ಬರೀಬೇಕಾದ್ರೆ ಅಂಕಿತ ನಾಮವಾಗಿ ಬಳಸ್ಕೊತಿದ್ರು. ಅಥವಾ ತಮ್ಮ ತಂದೆ, ಸಹೋದರಂದ್ರೆ ಅಣ್ಣ, ತಮ್ಮ ಇಷ್ಟವಾದಂತವರ ಹೆಸರುಗಳನ್ನು ಸಹ ಇಟ್ಕೊಂಡು ಜನಸಾಮಾನ್ಯರಾದ ವಚನಕಾರರು ಬರೀತಿದ್ರು. ಇದು ಬಹಳ ಪ್ರಮುಖವಾದ ವಿಚಾರವಾಗಿದೆ ಕನ್ನಡ ಸಾಹಿತ್ಯ ಲೋಕದಲ್ಲಿ, ಕನ್ನಡ ಸಾರಸ್ವತ ಲೋಕದಲ್ಲಿ. ಡಿಯರ್ ಸ್ಟೂಡೆಂಟ್ಸ್, ಸುಲಭವಾಗಿ ಅದರ ಕರ್ತೃಗಳನ್ನು, ರಚನೆಕಾರರನ್ನು ಗುರುತಿಸಲು
ಸಾಧ್ಯವಾಗಿದೆ. ಇಂತಹ ಅಮೂಲ್ಯ ವಚನಗಳ ಭಾವ ತರಂಗದಲ್ಲಿ ಭಕ್ತನ ಪರೀಕ್ಷೆ, ಪರಿಶುದ್ಧತೆ, ಆಚಾರ ವಿಚಾರಗಳು ಹಾಗೂ ಭಕ್ತರ ಪ್ರಾಮಾಣಿಕ ನಡೆನುಡಿಗಳನ್ನು ಈ ವಚನಗಳ ಭಾವ ಸಂಗಮದಲ್ಲಿ ಕಾಣಬಹುದಾಗಿದೆ. ಇದಿಷ್ಟು ಪ್ರವೇಶವಾಗಿದೆ ವಚನಗಳ ಭಾವ ಸಂಗಮದಲ್ಲಿ. ಪ್ರೀತಿಯ ಮಕ್ಕಳೇ ಹಾಗೂ ಸ್ನೇಹಿತರು, ಕೃತಿಕಾರರ ಪರಿಚಯ. ಜೇಡರ ದಾಸಿಮಯ್ಯ 11ನೇ ಶತಮಾನದಲ್ಲಿದ್ದ ಹಿರಿಯ ಶಿವಶರಣ. ಯಾದಗಿರಿ ಸನಿಹದ ಮದೇನೂರಿನವರು. ದಾಸಿಮಯ್ಯ ಪ್ರಪ್ರಥಮ ವಚನಕಾರನೆಂದು ಮಾನ್ಯರಾಗಿದ್ದಾರೆ. ರಾಮನಾಥ ಎಂಬ ಅಂಕಿತದಿಂದ ರಚಿಸಿರುವ ಇವರ 150 ವಚನಗಳು ದೊರೆತಿವೆ. ಸರಳ ಮತ್ತು ನೇರ ನಿರೂಪಣೆಯಿಂದ ಕೂಡಿದ ದಾಸಿಮಯ್ಯನವರ ವಚನಗಳು ಸಾಮಾಜಿಕ ಮೌಲ್ಯದಿಂದ ಜನಮಾನ್ಯವಾಗಿದೆ. ಅಂದ್ರೆ ಸಾಮಾಜಿಕ ಮೌಲ್ಯಗಳು, ಸಮಾಜದಲ್ಲಿರುವಂತಹ ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು, ಧಾರ್ಮಿಕ ಮೌಲ್ಯಗಳು, ಇವೆಲ್ಲವುಗಳು ಸಹ ಜೇಡರ ದಾಸಿಮಯ್ಯನವರ ವಚನಗಳಲ್ಲಿ ಜನರಿಂದ ಮಾನ್ಯವಾಗಿವೆ. ಜೇಡರ ದಾಸಿಮಯ್ಯನವರು ಈ ವಚನದಲ್ಲಿ ದೃಢವಿಲ್ಲದ ಭಕ್ತಿ ಹೇಗೆ ಇರುತ್ತದೆ ಎಂಬುದನ್ನು ತಿಳಿಸಿದ್ದಾರೆ. ಮನದಲ್ಲಿ ಕೆಟ್ಟ ಉದ್ದೇಶವನ್ನು ಹೊಂದಿ ಹೊರನೋಟಕ್ಕೆ ದೇವರಲ್ಲಿ ಒಲವುಳ್ಳವನಂತೆ ನಟಿಸುತ್ತಾ ಜನರನ್ನು ಮತ್ತು ಸಮಾಜವನ್ನು ವಂಚಿಸುವ ವ್ಯಕ್ತಿಯು ಕಟ್ಟ ಕಡೆಗೆ ಜೀವನದಲ್ಲಿ ಏನನ್ನು ಗಳಿಸಲಾಗದೆ ತನ್ನಲ್ಲಿರುವುದನ್ನೆಲ್ಲ ಕಳೆದುಕೊಳ್ಳುತ್ತಾನೆ ಅಂತ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ವ್ಯಕ್ತವಾಗಿದೆ. ಮುಂದೆ ಜೇಡರ ದಾಸಿಮಯ್ಯನ ವಚನವನ್ನ ವಾಚಿಸಿ ಅದರ ಅರ್ಥವನ್ನ ನಿಮ್ಗೆ ಹೇಳ್ತೀನಿ ಫ್ರೆಂಡ್ಸ್. ಈಗ ನಮ್ಮ ವಚನ ಸಾಹಿತ್ಯದಲ್ಲಿ ಆದ್ಯ ವಚನಕಾರನಾದ ಜೇಡರ ದಾಸಿಮಯ್ಯನ ವಚನವನ್ನ ವಾಚಿಸ್ತೀನಿ ಮತ್ತು ಈ ಪದ್ಯದ ಭಾವಾರ್ಥವನ್ನು ಸಹ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಅವಳೆಲ್ಲ ನಡೆದನು ಆ ಸುಂಕ ಕಂಜಿ. ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಅಳಿ ಮನದವನ ಭಕ್ತಿ ಇಂತಾಯಿತು ರಾಮನಾಥ. ರಾಮನಾಥ ಅನ್ನೋದು ಜೇಡು ದಾಸಿಮಯ್ಯನ ವಚನಗಳ ಅಂಕಿತ ನಾಮ. ಇಲ್ಲಿ ಜೇಡು ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ, ಹರಿದ ಗೋಣಿಯಲ್ಲೊಬ್ಬ ಕಳವೆಯ ತುಂಬಿದ, ಇರುಳೆಲ್ಲ ನಡೆದನು ಆ ಸುಂಕ ಕಂಜಿ ಅಂತ. ಇಲ್ಲಿ ಹರಿದೋಗಿರುವಂತ ಗೋಣಿ ಚೀಲ. ಗೋಣಿ ಅಂದ್ರೆ ಸೆಣಬಿನ ಚೀಲ. ಸೆಣಬಿನ ಚೀಲವನ್ನು ನೀವು ನೋಡಿದಿರಲ್ಲ ರೇಷನ್ ಅಂಗಡಿ, ಸೊಸೈಟಿಗಳಲ್ಲಿ ಅಕ್ಕಿಗಳನ್ನ ತುಂಬಿರೋದನ್ನ ನೀವು ಗೋಣಿ ಚೀಲದಲ್ಲಿ ನೋಡಿದ್ದೀರಾ. ಕೊಬ್ಬರಿಗಳನ್ನ ತುಂಬ್ತಾರೆ ಕೊಬ್ಬರಿ ಮಂಡಿಲಿ. ಈಗ ಅನೇಕ ಸ್ಥಳಗಳಲ್ಲಿ ನೀವು ಗೋಣಿ ಚೀಲವನ್ನು ನೋಡಿದ್ದೀರಾ. ಆ ಗೋಣಿ ಚೀಲವನ್ನ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನಪ್ಪ ಅಂದ್ರೆ ಕಳವೆ ಅಂದ್ರೆ ಭತ್ತ ಅಂತ ಅರ್ಥ. ಆ ಭತ್ತವನ್ನ ತುಂಬಿಡ್ತಾನೆ. ಇರುಳೆಲ್ಲ ಅಂದ್ರೆ ಇರುಳು ಅಂದ್ರೆ ರಾತ್ರಿ. ನಡೆದನು ನಡ್ಕೊಂಡು ಹೋಗ್ತಾ ಇದ್ದಾನೆ ದಾರಿಯಲ್ಲಿ. ಏನಕ್ಕೆ ಅಂದ್ರೆ ಸುಂಕ ಕಂಜಿ. ಸುಂಕ ಅಂದ್ರೆ ತೆರಿಗೆ, ಕರ ಅಂತಾರೆ, ಇಂಗ್ಲಿಷ್ ಅಲ್ಲಿ ಟ್ಯಾಕ್ಸ್ ಅಂತಾರೆ. ಹಾಗೆ ಮುಂದೆ ಏನಾಗುತ್ತಪ್ಪ ಅಂತ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ, ಕಳವೆಯೆಲ್ಲ ಹೋಗಿ ಬರಿಗೋಣಿ ಉಳಿಯಿತು, ಅಳಿ ಮನದವನ ಭಕ್ತಿ ಇಂತಾಯಿತು ರಾಮನಾಥ. ಅಂದ್ರೆ ಹರಿದೋಗಿರೋ ಗೋಣಿ ಚೀಲದಲ್ಲಿ ಭತ್ತ ತುಂಬಿಕೊಂಡು ಕಳವೆನ್ ತುಂಬಿಕೊಂಡು ಅವನ್ ದಾರಿಯಲ್ಲಿ ನಡೆದ್ರೆ ಏನಾಗುತ್ತೆ, ಭತ್ತವೆಲ್ಲ ಕೆಳಗ್ ಬಿದ್ದು ಹೋಗುತ್ತೆ, ಗೋಣಿ ಚೀಲ ಮಾತ್ರ ಉಳಿದಿರುತ್ತಲ್ವಾ. ಅದರಿಂದಲೇ ದಾಸಿಮಯ್ಯನವರು ಹೇಳ್ತಾ ಇದ್ದಾರೆ, ಬರೀ ಗೋಣಿ ಉಳಿಯಿತು ಅಳಿ ಮನದವನ. ಅಳಿ ಮನ ಅಂದ್ರೆ ಅಸ್ಥಿರವಾದ ಮನಸ್ಸು, ಸ್ಥಿರವಲ್ಲದ ಮನಸ್ಸು, ಚಂಚಲವಾದ ಮನಸ್ಸು. ಚಂಚಲವಾದ ಮನಸ್ಸಿನವನ ಭಕ್ತಿ ಇಂತಾಯ್ತು. ಈ ರೀತಿ ಇದೆ ರಾಮನಾಥ ಅಂತ ಹೇಳ್ತಿದ್ದಾರೆ. ಈಗ ಈ ಪದ್ಯದ ಭಾವಾರ್ಥವನ್ನ ಗಮನಿಸೋಣ. ಈ ಪದ್ಯದ ಸರಳಾರ್ಥವನ್ನ ಈ ವಚನದಲ್ಲಿ ಜೇಡರ ದಾಸಿಮಯ್ಯನವರು ತಿಳಿಸಿಕೊಟ್ಟಿದ್ದಾರೆ. ಹೊರಗಿನ ಆಡಂಬರಕ್ಕಿಂತ ಮನಸ್ಸಿನ ನಿಜವಾದ ಭಕ್ತಿಯೇ ಮುಖ್ಯ ಎಂಬ ಸಂದೇಶವನ್ನು ವಚನಕಾರನಾದ ಜೇಡು ದಾಸಿಮಯ್ಯ ನೀಡ್ತಾನೆ. ಈ ವಚನದ ಪೂರ್ಣಾರ್ಥ, ಮನುಷ್ಯನು ಹೊರಗಿನಿಂದ ಎಷ್ಟೇ ಭಕ್ತನಂತೆ ಕಾಣಿಸಿಕೊಂಡರೂ ಅವನ ಮನಸ್ಸು ಶುದ್ಧವಾಗಿರದಿದ್ದರೆ ಆ ಭಕ್ತಿಗೆ ಬೆಲೆ ಇರುವುದಿಲ್ಲ. ನಿಜವಾದ ಭಕ್ತಿ ಎಂದರೆ ಮನಸ್ಸಿನಲ್ಲಿ ಸತ್ಯ, ಪ್ರಾಮಾಣಿಕತೆ ಮತ್ತು ಒಳ್ಳೆಯ ಗುಣಗಳನ್ನು ಹೊಂದಿರುವುದು. ಅಳಿ ಮನದವನ ಭಕ್ತಿ ಇಂತಾಯಿತು ರಾಮನಾಥ ಎಂಬ ಕೊನೆಯ ಭಾಗದಲ್ಲಿ ಮನಸ್ಸು ಬೇರೆಡೆ ಇದ್ದು ಕೇವಲ ಹೊರಗೆ ಭಕ್ತಿಯ ಪ್ರದರ್ಶನ ಮಾಡುವವನ ಭಕ್ತಿಯನ್ನು ಕವಿ ವ್ಯಂಗ್ಯವಾಗಿ ಪ್ರಶ್ನಿಸುತ್ತಾರೆ. ಮುಖ್ಯ ಸಂದೇಶ, ಬಾಹ್ಯ ಆಡಂಬರದ ಭಕ್ತಿ ಬೇಡ, ಮನಸ್ಸು ಶುದ್ಧವಾಗಿರಬೇಕು, ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಬದುಕಬೇಕು. ಮನಸ್ಸು, ಮಾತು, ಕೃತ್ಯ ಒಂದೇ ಆಗಿರುವುದೇ ನಿಜವಾದ ಭಕ್ತಿ ಎಂದು
ಜೇಡರ ದಾಸಿಮಯ್ಯನವರು ಈ ವಚನದ ಮೂಲಕ ನಮಗೆಲ್ಲರಿಗೂ ಸಹ ಸಂದೇಶವನ್ನು ತಿಳಿಸಿದ್ದಾರೆ. ಜೇಡರ ದಾಸಿಮಯ್ಯನಿಗಿರುವ ಇನ್ನೊಂದು ಹೆಸರೆಂದರೆ ದೇವರ ದಾಸಿಮಯ್ಯ ಅಂತಲೂ ಸಹ ಅವನನ್ನ ಕರೆಯುತ್ತಾರೆ. ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ, ಈಗ ಮುಂದಿನ ವಚನಕಾರನಾದ ಮಡಿವಾಳ ಮಾಚಯ್ಯ ಇವನ ಪರಿಚಯವನ್ನ ಮಾಡಿಕೊಳ್ಳೋಣ. ಮಡಿವಾಳ ಮಾಚಯ್ಯ 12ನೇ ಶತಮಾನದ ಪ್ರಮುಖ ವಚನಕಾರರಲ್ಲಿ ಒಬ್ಬರು. ಇವರ ಜನ್ಮಸ್ಥಳ ವಿಜಯಪುರ ಜಿಲ್ಲೆಯ ಹಿಪ್ಪರಗಿ. ಬಸವಣ್ಣನವರ ಕೀರ್ತಿ ಕೇಳಿ ಹೊಸ ಧರ್ಮಕ್ಕೆ ಆಕರ್ಷಣೆಗೊಂಡು ಕಲ್ಯಾಣಕ್ಕೆ ಹೋದವರಲ್ಲಿ ಮೊದಲಿಗರು. ಮಾಚಯ್ಯ ಕಲ್ಯಾಣದಲ್ಲಿ ಶಿವಶರಣರ ಬಟ್ಟೆಗಳನ್ನು ಮಾತ್ರ ಮಡಿ ಮಾಡಿಕೊಂಡಿದ್ದವರು. ಇವರ 353 ವಚನಗಳು ಉಪಲಬ್ಧವಾಗಿವೆ. ಇವರ ವಚನಾಂಕಿತ ನಾಮ ಕಲಿದೇವರ ದೇವ ಎಂಬುದು. ಈ ಮಡಿವಾಳರ ಮಾಚಯ್ಯನ ವಚನಗಳಲ್ಲಿ ಏನ್ ಸಾರ ಇರ್ತದಪ್ಪ ಅಂದ್ರೆ, ಸತ್ವ ಇರ್ತದಪ್ಪ ಅಂದ್ರೆ, ಶಿವಭಕ್ತರು ಅನೇಕ ಸತ್ವ ಪರೀಕ್ಷೆಗಳಿಂದ ಪರಿಶುದ್ಧರಾಗಿದ್ದಾರೆ. ಅನ್ಯಾಯ ಮಾರ್ಗವನ್ನು ಹಿಡಿದು ನಡೆಯುವ ಸಾಮಾನ್ಯ ಮನುಷ್ಯರು ತಮ್ಮ ಹೀನ ಕೃತ್ಯಗಳಿಂದ ಅನೇಕ ಜನ್ಮಾಂತರಗಳಲ್ಲಿ ಬಳಲುತ್ತಾರೆ. ಪಾಪ ಮಾಡಿದವರು ಜನ್ಮ ಜನ್ಮಗಳಲ್ಲಿ ಬಳಲುತ್ತಾರೆ, ಕಷ್ಟಪಡ್ತಾರೆ, ಅನೇಕ ಜನ್ಮಗಳನ್ನು ಎತ್ತುತ್ತಾರೆ ಎನ್ನುವುದು ಇದರ ಅರ್ಥ. ಶಿವಭಕ್ತರನ್ನು ಈ ಜನ್ಮಾಂತರಗಳಿಂದ ಬಳಲಿಸದೆ ಅವರಿಗೆ ಶಿವಾಚಾರದ ಸನ್ಮಾರ್ಗ ತೋರಿಸು ಎಂಬುದು ಈ ವಚನದಲ್ಲಿದೆ. ಮಕ್ಕಳೇ ಹಾಗೂ ಫ್ರೆಂಡ್ಸ್, ಈಗ ವಚನವನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನ ನಿಮಗೆ ಹೇಳ್ತೀನಿ. ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ನಿಂದಕರ ನುಡಿಯಿಂದ ಏಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು. ಹೌದೆಂದಡೆ ಅಲ್ಲವೆಂದತಿಗಳೆವರು, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ. ನಾನಾ ಜನ್ಮಕ್ಕೇರದೆ ಶಿವಾಚಾರದ ಪಥವ ತೋರಯ್ಯ ಕಲಿದೇವರ ದೇವ ಅಂತ ಮಡಿವಾಳರ ಮಾಚಯ್ಯ ಹೇಳಿದ್ದಾನೆ. ಕಲಿದೇವರ ದೇವ ಅನ್ನುವುದು ಮಡಿವಾಳ ಮಾಚಯ್ಯನ ವಚನಗಳ ಅಂಕಿತ ನಾಮವಾಗಿದೆ. ವಿದ್ಯಾರ್ಥಿ ಮಿತ್ರರೇ, ಈಗ ಈ ವಚನದ ಅರ್ಥವನ್ನು ತಿಳಿದುಕೊಳ್ಳೋಣ. ಇಲ್ಲಿ ಮಡಿವಾಳರ ಮಾಚಯ್ಯ ಹೇಳ್ತಾ ಇದ್ದಾರೆ, ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು. ಅಂದ್ರೆ ಅಂಧಕಾರ ಅಂದ್ರೆ ಕತ್ತಲು, ಅದಕ್ಕೆ ಇನ್ನೊಂದು ಅರ್ಥವಿದೆ ತಿಮಿರ ಅಂತ. ಇಲ್ಲಿ ವಚನಗಳಲ್ಲಿ ಅಜ್ಞಾನ, ಅಂಧಕಾರ ಅಂದ್ರೆ ಕತ್ತಲಿನಿಂದ ಅಜ್ಞಾನದಿಂದ ಹೊರಬಂದು ಸತ್ಯವಾದ ಶಿವಭಕ್ತಿಯ ಮಾರ್ಗದಲ್ಲಿ ನಡೆಯಬೇಕು ಎಂದು ಹೇಳುತ್ತಾರೆ. ನೋಡಿ, ಅಂಧಕಾರದ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು, ಈ ಕತ್ತಲಿನ ದೆಸೆಯಿಂದ ಚಂದ್ರನ ಪ್ರಭೆಯಾಯಿತು. ಪ್ರಭೆ ಅಂದ್ರೆ ಕಾಂತಿ, ಹೊಳಪು ಅಂತ. ಚಂದ್ರ ಎಲ್ಲಿರ್ತಾನೆ? ಆಕಾಶದಲ್ಲಿ ಇರ್ತಾನಲ್ಲ. ಹುಣ್ಣ ಮೇಲೆ ಫಳ ಫಳನೆ ಹೊಳಿತಾನೆ, ಅಮಾವಾಸ್ಯಲಿ ಕತ್ತಲಾಗಿರ್ತದಲ್ವಾ, ಚಂದ್ರ ಕಾಣಿಸಲ್ಲ ನಮಗೆ. ಹಾಗೆಯೇ ನಿಂದಕರ ನುಡಿಯಿಂದ ಎಡಿಸಲೈ ಶಿವಭಕ್ತಿಯ ಪ್ರಭೆಯಾಯಿತು. ನಿಂದಕರು ಅಂದ್ರೆ ಜರಿಯುವವರು, ಹೀಯಾಳಿಸುವವರು, ಚಾಡಿ ಹೇಳುವಂತಹವರು, ಇಂಗ್ಲಿಷಲ್ಲಿ ಅವ್ರನ್ನ ಟೀಸ್ ಮಾಡೋರು ಅಂತ ಕರೀತಾರೆ. ನುಡಿ ಅಂದ್ರೆ ಮಾತು. ಈ ಜರಿಯುವಂಥವರ, ಹಾಡಿಕೊಳ್ಳುವಂಥವರ ಮಾತಿನಿಂದ ಏಡಿಸಲೈ ಛೇಡಿಸ್ತಾರಲ್ಲ, ಆದ್ರಿಂದ ಶಿವಭಕ್ತಿಯ ಪ್ರಭೆಯಾಯಿತು, ಶಿವನ ಭಕ್ತಿಯ ಕಾಂತಿ ಹೊಳಪು ಇನ್ನೂ ಜಾಸ್ತಿ ಆಯ್ತು ಅಂತ ಮಡಿವಾಳರ ಮಾಚಯ್ಯ ಹೇಳ್ತಾನೆ. ಹೌದೆಂದಡೆ ಅಲ್ಲವೆಂದತಿಗಳೆವರು, ಹೌದೆಂದರೆ ಅಲ್ಲವೆಂದತಿಗಳೆವರು. ನೋಡಿ, ಇಲ್ಲಿ ನಾವು ಇದನ್ನ ಸರಿ ಅಂತ ಹೇಳಿದ್ರೆ ಇಲ್ಲಿ ಅಜ್ಞಾನಿಗಳು, ಬೇರೆಯವರು ಅಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತ ಈ ಸಾಲಿನ ಅರ್ಥ. ಮುಂದಿನ ಸಾಲು, ಕುತರ್ಕ ಶಾಸ್ತ್ರದಿಂದ ಯಮಗತಿಗರ ಕೂಡೆ. ಕುತರ್ಕ ಶಾಸ್ತ್ರ ಅಂದ್ರೆ ನ್ಯಾಯವಿಲ್ಲದ ಶಾಸ್ತ್ರ, ನ್ಯಾಯವಿಲ್ಲದ ಶಾಸ್ತ್ರ ಅಂತ ಅರ್ಥ. ಅಂದ್ರೆ ಅಜ್ಞಾನ, ಅಂಧಕಾರದಿಂದ ಕೂಡಿರುವಂತ ಜನರ ಶಾಸ್ತ್ರ ಅಂತ ಇದ್ರ ಅರ್ಥ. ಇಲ್ಲಿ ಯಮಗತಿಗರ ಕೂಡೆ, ಯಮ ಎಲ್ಲಿರ್ತಾನೆ? ಯಮಲೋಕದಲ್ಲಿ ಇರ್ತಾನಲ್ವಾ. ನಾವು ಪಾಪವನ್ನ ಮಾಡಿದ್ರೆ ನರಕ ಲೋಕಕ್ಕೆ ಹೋಗ್ತೀವಿ, ಅಲ್ಲಿ ಯಮ ಬಹಳ ಕಷ್ಟವನ್ನ ಕೊಡ್ತಾನೆ ಯಮಲೋಕದಲ್ಲಿ ಅಂತ ಒಂದು ಮಾತಿದೆ. ಇಲ್ಲೂ ಸಹ ಮಡಿವಾಳರ ಮಾಚಯ್ಯ ಹೇಳ್ತಾನೆ, ಯಮಗತಿಗರ ಕೂಡೆ, ಕೆಟ್ಟವರ ಕೂಡೆ, ನಾನಾ ಜನ್ಮಕ್ಕೇರದೆ ಹಲವು ಜನ್ಮಗಳನ್ನು ಎತ್ತದೆ, ಶಿವಾಚಾರದ ಪಥವ ತೋರಯ್ಯ. ಪಥ ಅಂದ್ರೆ ಇಲ್ಲಿ ದಾರಿ, ಮಾರ್ಗ ಅಂತ. ಶಿವನನ್ನು ಆರಾಧಿಸುವಂತಹ ಮಾರ್ಗವನ್ನು ತೋರಿಸಯ್ಯ ಕಲಿದೇವರ ದೇವ ಎಂದು ಮಡಿವಾಳರ ಮಾಚಯ್ಯ ಹೇಳ್ತಾ ಇದ್ದಾನೆ. ಒಟ್ಟಾರೆಯಾಗಿ ಈ ಪದ್ಯದ ಭಾವಾರ್ಥವನ್ನ ತಿಳಿದುಕೊಳ್ಳೋಣ. ಅಜ್ಞಾನ ಮತ್ತು ಅಂಧಕಾರದಿಂದ ಹೊರಬಂದು ಸತ್ಯವಾದ ಶಿವಭಕ್ತಿಯ ಮಾರ್ಗದಲ್ಲಿ ನಡೆಯಬೇಕು. ಮನುಷ್ಯನು ಹೊರಗೆ ಎಷ್ಟೇ ಒಳ್ಳೆಯವನಂತೆ ಕಾಣಿಸಿಕೊಂಡರೂ ಅವನ ಮನಸ್ಸಿನಲ್ಲಿ ಅಜ್ಞಾನ, ಅಹಂಕಾರ ಅಥವಾ ಕೆಟ್ಟ ವಿಚಾರಗಳಿದ್ದರೆ ಅವನ ಜೀವನಕ್ಕೆ ನಿಜವಾದ ಅರ್ಥವಿರುವುದಿಲ್ಲ. ಕೇವಲ ವಾದ ವಿವಾದ, ಕುತರ್ಕ ಮತ್ತು ಶಾಸ್ತ್ರಗಳ ಜ್ಞಾನ ಇದ್ದರೆ ಮಾತ್ರ ಶಿವಭಕ್ತಿ ದೊರೆಯುವುದಿಲ್ಲ. ನಿಜವಾದ ಭಕ್ತಿ ಎಂದರೆ
ಮನಸ್ಸಿನ ಶುದ್ಧತೆ, ಒಳ್ಳೆಯ ನಡೆನುಡಿ ಮತ್ತು ಸತ್ಕರ್ಮ, ಶಿವನ ಭಕ್ತರು ತೋರಿಸುವ ಸತ್ಯ, ನೀತಿ ಮತ್ತು ಶಿವಾಚಾರದ ಮಾರ್ಗವನ್ನು ಅನುಸರಿಸಬೇಕು. ಅಜ್ಞಾನವೆಂಬ ಅಂಧಕಾರವನ್ನು ದೂರ ಮಾಡಿ ಜ್ಞಾನ ಮತ್ತು ಭಕ್ತಿಯ ಬೆಳಕನ್ನು ಪಡೆಯಬೇಕು ಎಂದು ಮಡಿವಾಳರ ಮಾಚಯ್ಯ ಈ ವಚನದಲ್ಲಿ ತಿಳಿಸ್ತಾರೆ. ಇಲ್ಲಿ ಮುಖ್ಯವಾದ ಸಂದೇಶ ಅಂದ್ರೆ, ಒಟ್ಟಾರೆಯಾಗಿ ಕೇವಲ ಮಾತು, ವಾದ, ವಿವಾದ ಮತ್ತು ಬಾಹ್ಯ ಆಚರಣೆಗಳಿಂದ ಭಕ್ತಿ ಸಿದ್ಧಿಸುವುದಿಲ್ಲ. ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡು ಸತ್ಯ, ನೀತಿ, ಸದಾಚಾರದಿಂದ ನಡೆದು ನಿಜವಾದ ಶಿವಭಕ್ತಿಯ ಮಾರ್ಗವನ್ನು ಅನುಸರಿಸಿದಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ ಅಂತ ಮಡಿವಾಳರ ಮಾಚಯ್ಯ ಹೇಳ್ತಾನೆ. ಇಲ್ಲಿ ಅಜ್ಞಾನವನ್ನು ಬಿಡಬೇಕು, ಕುತರ್ಕವನ್ನು ತ್ಯಜಿಸಬೇಕು, ಒಳ್ಳೆಯ ನಡೆ ನುಡಿ ಬೆಳೆಸಿಕೊಳ್ಳಬೇಕು, ಸತ್ಯ ಮತ್ತು ಸದಾಚಾರದ ಮಾರ್ಗದಲ್ಲಿ ನಡೆಯಬೇಕು ಅನ್ನೋದು ಈ ವಚನದ ಅರ್ಥವಾಗಿದೆ ಮಕ್ಕಳೇ. ಮುಂದಿನ ವಚನಕಾರ್ತಿ ಮುಕ್ತಾಯಕ್ಕ. 12ನೇ ಶತಮಾನದಲ್ಲಿದ್ದ ಅನುಭಾವಿ ಶಿವಶರಣೆ. ಅನುಭಾವಿದು ಈ ಪದ ಆಧ್ಯಾತ್ಮದಲ್ಲಿ ಬಳಸ್ತಾರೆ. ಮುಕ್ತಾಯಕ್ಕನ ಜನ್ಮಸ್ಥಳ ಇಂದಿನ ಗದಗ ಜಿಲ್ಲೆಯ ಲಕ್ಕೊಂಡಿ. ಅಜಗಣ್ಣ ಅಂಕಿತವಿರುವ ಇವರ 37 ವಚನಗಳು ದೊರೆತಿವೆ. ಆಧ್ಯಾತ್ಮ ಸಾಧನೆಯ ಗುಪ್ತ ಭಕ್ತ ಅಜಗಣ್ಣನವರು ಮುಕ್ತಾಯಕ್ಕನವರ ಸಹೋದರ ಮತ್ತು ಗುರು. ಇವರಿಬ್ಬರ ಅನುಭಾವಿ ನಿಲುವಿಗೆ ಸಂಬಂಧಿಸಿದಂತೆ ಸೂಕ್ಷ್ಮ ಪದರಗಳನ್ನು ಬಿಡಿಸಿ ತೋರುವ ವಚನಗಳಿವು. ಮುಕ್ತಾಯಕ್ಕನ ವಚನಗಳು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾವಪ್ಪ ಅಂದ್ರೆ, ಶಿವಭಕ್ತನಿಗೆ ನಡೆನುಡಿಗಳು ಬಹಳ ಮುಖ್ಯ. ನಡೆನುಡಿಗಳ ಪರಿಶುದ್ಧತೆಯೇ ನಿಜವಾದ ವ್ರತ. ಇದು ಮಹಾಜ್ಞಾನ ಸಂಪಾದನೆಯ ಮಾರ್ಗವೆಂಬುದು ಈ ವಚನದಲ್ಲಿ ವ್ಯಕ್ತವಾಗಿದೆ. ಸ್ನೇಹಿತರೆ, ಈಗ ಮುಕ್ತಾಯಕ್ಕನ ವಚನವನ್ನ ವಾಚಿಸ್ತೀನಿ, ನಂತರ ಅದರ ಅರ್ಥವನ್ನ ನಿಮಗೆ ತಿಳಿಸ್ಕೊಡ್ತೀನಿ. ನುಡಿಯಲು ಬಾರದು ಕೆಟ್ಟ ನುಡಿಗಳ, ನಡೆಯಲು ಬಾರದು ಕೆಟ್ಟ ನಡೆಗಳ. ನುಡಿದಡೇನು ನಡೆಯದಿರ್ದಡೇನು, ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ. ಎಂಬಿನು ಅಜಗಣ್ಣ ತಂದೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ತನ್ನ ಸಹೋದರ ಮತ್ತು ಗುರುವನ್ನ ತಂದೆಗೋಲಿಸಿದ ಮುಕ್ತಾಯಕ್ಕನವರು. ಈಗ ಈ ವಚನದ ಅರ್ಥವನ್ನ ತಿಳಿದುಕೊಳ್ಳೋಣ. ಸ್ಟೂಡೆಂಟ್ಸ್ ಅಂಡ್ ಫ್ರೆಂಡ್ಸ್, ಇಲ್ಲಿ ನುಡಿಗೆ ಮಾತಿಗೆ ಬಹಳ ಮಹತ್ವವನ್ನ ಈ ತಾಯಿ ಕೊಟ್ಟಿದ್ದಾರೆ. ಯಾರು? ಮುಕ್ತಾಯಕ್ಕನವರು. ವಚನದ ಅರ್ಥವನ್ನು ತಿಳಿದುಕೊಳ್ಳೋಣ. ನುಡಿಯಲು ಬಾರದು ಕೆಟ್ಟ ನುಡಿಗಳ. ನಾವು ಮಾತಾಡ್ಬೇಕಾದ್ರೆ, ನುಡಿ ಅಂದ್ರೆ ಮಾತು, ನಾವು ಮಾತನಾಡಬೇಕಾದ್ರೆ ಕೆಟ್ಟ ಮಾತನ್ನ ಆಡಬಾರ್ದು. ಬೇರೆಯವರಿಗೆ ನೋವುಂಟು ಆಗುವಂತೆ ಮಾತನಾಡಬಾರದು. ಅದಕ್ಕೆ ಅಲ್ಲಮ್ಮ ಪ್ರಭು ಒಂದ್ ಕಡೆ ಹೇಳ್ತಾರೆ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ. ಅದೇ ರೀತಿ ಬಸವಣ್ಣವರು ಮಾತಿನ ಬಗ್ಗೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು ಅಂತ ಹೇಳ್ತಾರೆ. ನೋಡಿ, ಅದಕ್ಕೆ ಕನ್ನಡದಲ್ಲಿ ಒಂದು ಗಾದೆ ಇದೆ, ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಅಲ್ವಾ. ಹೀಗೆ ನಡೆಯಲು ಬಾರದು ಕೆಟ್ಟ ನುಡಿಗಳ. ನಡೆ ಅಂದ್ರೆ ಏನು? ನಡತೆ, ನಮ್ಮ ಗುಣ ಅಂತ ಇದ್ರ ಅರ್ಥ. ನಾವು ನಮ್ಮ ಗುಣವನ್ನ, ನಮ್ಮ ಕ್ಯಾರೆಕ್ಟರ್ ಅಂತೀವಲ್ಲ, ಗುಣ ಅನ್ನೋದು ಕ್ಯಾರೆಕ್ಟ್ರು, ಆ ಕ್ಯಾರೆಕ್ಟರ್ನ ಕಳ್ಕೋಬಾರದು, ನಮ್ಮ ನಡತೆಯನ್ನ ಕಳ್ಕೋಬಾರದು, ನಮ್ಮ ಶೀಲವನ್ನ ಕಳೆದುಕೊಳ್ಳಬಾರದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಸಮಾಜದಲ್ಲಿ ಒಂದು ಸಾರಿ ನಡತೆಗೆಟ್ಟವಳು ಅಂದ್ರೆ ನಮಗೆ ಗೌರವನ ಕೊಡಲ್ಲ. ಅದಕ್ಕೆ ಇಲ್ಲಿ ಮುಕ್ತಾಯಕ್ಕನವರು ನುಡಿ ಮತ್ತು ನಡೆಯ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ. ಮುಂದೆ, ನಡೆಯದಿರ್ದಡೇನು ಹಿಡಿದ ವ್ರತವ ಬಿಡದಿರಲು ಅದೇ ಮಹಾಜ್ಞಾನದ ಆಚರಣೆ. ಇಲ್ಲಿ ಮುಕ್ತಾಯಕ್ಕೆ ಹೇಳ್ತಾರೆ, ನುಡಿದಡೇನು ಮಾತಾಡಿದರೇನು, ನಡೆಯದಿರ್ದಡೇನು ನಿನ್ನ ಗುಣ ನಡತೆ ಇರದೇ ಇದ್ದರೇನು, ಆದರೆ ಹಿಡಿದ ವ್ರತವ ಬಿಡದಿರಲು. ನೀನು ವ್ರತ ಅಂದ್ರೆ ಸಂಕಲ್ಪ ಅಂತೀವಲ್ಲ, ಅದು ನಿರ್ಧಾರ ನಿಯಮ ಅಂತೀವಲ್ಲ, ಅದು ನೀನು ಮಾಡಿಕೊಂಡಿರುವಂತ ಸಂಕಲ್ಪವನ್ನ ಬಿಡದೆ ನಿನ್ನ ಕಾಯಕದಲ್ಲಿ ನಿರತನಾದೊಡೆ ಅದೇ ಮಹಾಜ್ಞಾನದ ಆಚರಣೆ ಎಂಬೆನು ಎನ್ನುತ್ತಾನೆ. ಯಾರು? ಅಜಗಣ್ಣ ತಂದೆ ಅಂತ ಇಲ್ಲಿ ಮುಕ್ತಾಯಕ್ಕ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ವಚನದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ಒಳ್ಳೆಯ ಮಾತು ಮತ್ತು ಒಳ್ಳೆಯ ನಡೆನುಡಿಯ ಜೊತೆಗೆ ತಾನು ಕೈಗೊಂಡ ಒಳ್ಳೆಯ ವ್ರತ ಅಥವಾ ಸಂಕಲ್ಪವನ್ನು ಕೊನೆಯವರೆಗೂ ಪಾಲಿಸುವುದೇ ನಿಜವಾದ ಜ್ಞಾನ ಎಂದು ಹೇಳಲಾಗಿದೆ. ಒಟ್ಟಾರೆಯಾಗಿ ಈ ವಚನವನ್ನು ನಾವು ಸ್ಥೂಲವಾಗಿ ಗಮನಿಸಿದಾಗ
ಕೆಟ್ಟ ಮಾತುಗಳನ್ನು ಆಡದೆ, ಕೆಟ್ಟ ಕೆಲಸಗಳನ್ನು ಮಾಡದೆ, ಕೇವಲ ಮಾತಿನಲ್ಲಿ ಒಳ್ಳೆಯವನಾಗಿರದೆ, ತಾನು ಕೈಗೊಂಡ ಒಳ್ಳೆಯ ಸಂಕಲ್ಪವನ್ನು ದೃಢವಾಗಿ ಪಾಲಿಸುವುದೇ ನಿಜವಾದ ಜ್ಞಾನ ಮತ್ತು ಸದಾಚಾರ ಆಗಿದೆ. ಇಲ್ಲಿ ನಡೆ ಮುಖ್ಯ, ಸಂಕಲ್ಪಕ್ಕಿಂತ ಅದನ್ನು ಪಾಲಿಸುವುದು ಬಹಳ ಮುಖ್ಯವಾಗಿರುತ್ತದೆ ಎಂದು ಮುಕ್ತಾಯಕ್ನವರು ಈ ವಚನದ ಮೂಲಕ ಪ್ರತಿಪಾದಿಸಿದ್ದಾರೆ. ಮನೆಯವರೇ ಸತ್ಯಕ್ಕ, ಅವರ ಹೆಸರಿನಲ್ಲೇ ಸತ್ಯ ಇದೆ ನೋಡಿ, ಗಮನಿಸಿ ಪ್ರಿಯ ಮಿತ್ರರೇ. ಸತ್ಯಕ್ಕನವರ ಪರಿಚಯವನ್ನು ಮಾಡಿಕೊಳ್ಳೋಣ. 12ನೇ ಶತಮಾನದಲ್ಲಿದ್ದ ಶಿವಶರಣೆಯರಲ್ಲಿ ಒಬ್ಬರು. ಇವರ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಸಮೀಪದ ಹಿರೇಜಂಬೂರು. ಸತ್ಯಕ್ಕನವರ ಜನ್ಮಸ್ಥಳ. ಶಿವಭಕ್ತರ ಮನೆಯಂಗಳ ಕಸಗುಡಿಸುತ್ತಾ ಶಿವಭಕ್ತಿಯನ್ನು ಆಚರಿಸುವುದು ಇವರ ಕಾಯಕವಾಗಿತ್ತು. ಇವರು ಹೇಳ್ತಾರೆ ಒಂದ್ ಕಡೆ, ಶಿವನಲ್ಲದೆ ಅನ್ಯ ದೈವವ ಪೂಜಿಸೆ, ಶಿವ ಶಬ್ದವಲ್ಲದೆ ಅನ್ಯ ದೈವದ ಶಬ್ದವ ಕೇಳೆ ಎಂದು ಪ್ರತಿಜ್ಞೆ ಅವರದಾಗಿತ್ತು. ಇವರ ವಚನಗಳ ಅಂಕಿತ ನಾಮ ಶಂಭುಜಕೇಶ್ವರ ಎಂಬುದು ಸತ್ಯಕ್ಕನವರ ವಚನಗಳ ಅಂಕಿತ ನಾಮ. ಇವರ 27 ವಚನಗಳು ದೊರಕಿವೆ. ಸತ್ಯಕ್ಕನವರ ವಚನಗಳು ಏನ್ ಪ್ರತಿಪಾದಿಸ್ತವೆ ಸಮಾಜಕ್ಕೆ ಎನ್ನುವುದನ್ನು ನೋಡುವುದಾದರೆ, ಪರರ ಧನ ಪರಿಶ್ರಮವಿಲ್ಲದೆ ದೊರಕುವ ಯಾವುದೇ ಆಸೆ ಆಮಿಷಗಳಿಗೆ ಶಿವಶರಣರು ಒಳಗಾಗಬಾರದು. ಹಾಗೇನಾದರೂ ಒಳಗಾದ ಪಕ್ಷದಲ್ಲಿ ಅಂಥವರಿಗೆ ನರಕ ತಪ್ಪಿದ್ದಲ್ಲ, ಅಂಥವರು ಶಿವಶರಣರೇ ಅಲ್ಲವೆಂಬ ಭಾವ ಪ್ರಕೃತ ವಚನದ್ದಾಗಿದೆ. ಈಗ ವಚನವನ್ನು ವಾಚಿಸ್ತೀನಿ, ಆಮೇಲೆ ಅದರ ಅರ್ಥವನ್ನು ಹೇಳ್ತೀನಿ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನ, ಆದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ, ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ನೀನಾಗಲೇ ಎನ್ನ ನರಕದಲ್ಲಿ ಹದ್ದಿ ನೀನೆದ್ದು ಹೋಗ ಶಂಭುಜಕೇಶ್ವರ ಅಂತ ಸತ್ಯಕ್ಕನವರು ಹೇಳ್ತಿದ್ದಾರೆ. ಎಂಥ ಮಾತು ನೋಡಿ, ಎಂಥ ವಚನ ಇದು. ಈಗ ಈ ವಚನದ ಭಾವಾರ್ಥವನ್ನು ತಿಳಿದುಕೊಳ್ಳೋಣ. ನೋಡೋಣ ವಚನದ ಭಾವಾರ್ಥವನ್ನ. ಲಂಚ ವಂಚನಕ್ಕೆ ಕೈಯಾನದ ಭಾಷೆ, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈ ಮುಟ್ಟಿ ಎತ್ತಿದೆನಾದರೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಇಲ್ಲಿ ಹೇಳ್ತಾರೆ, ಲಂಚ ವಂಚನಕ್ಕೆ ಕೈಯಾನದ ಭಾವ ಎಂಬುದರ ಮೂಲಕ ಯಾವುದೇ ರೀತಿಯ ಲಂಚ ಅಥವಾ ಮೋಸವನ್ನು ಮಾಡಬಾರದು ಎಂದು ಹೇಳಲಾಗಿದೆ. ಮುಂದಿನ ಸಾಲು, ಬಟ್ಟೆಯಲ್ಲಿ ಒಂದು ವಸ್ತ್ರ ಬಿದ್ದಿದ್ದರೆ ನಾನು ಕೈಮುಟ್ಟಿ ಎತ್ತಿದೆನಾದರೆ. ಬಟ್ಟೆ ಅಂದ್ರೆ ರಸ್ತೆ, ದಾರಿ, ಮಾರ್ಗ ಅಂತ ಅರ್ಥ. ನಾವು ಹಾಕಿಕೊಳ್ಳುವಂತ ಬಟ್ಟೆ ಅಲ್ಲ ಡಿಯರ್ ಫ್ರೆಂಡ್ಸ್. ದಾರಿಯಲ್ಲಿ ಅಥವಾ ಬೇರೆಯವರ ವಸ್ತು ಸಿಕ್ಕಾಗ ಅದನ್ನು ನಮ್ಮದೆಂದು ತೆಗೆದುಕೊಳ್ಳದೆ ಅದರ ಮಾಲೀಕರಿಗೆ ಹಿಂತಿರುಗಿಸಬೇಕು. ಇಲ್ಲಿ ಹೇಳ್ತಾರೆ, ನಿಮ್ಮ ಆಣೆ ನಿಮ್ಮ ಪ್ರಮಥರಾಣೆ. ಇಲ್ಲಿ ಯಾರಿಗೆ ಆಣೆಯನ್ನು ಮಾಡ್ತಾರೆ ಮುಕ್ತಾಯಕ್ಕ ಅಂದ್ರೆ, ನಮ್ಮ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ನೀತಿಯನ್ನು ಪ್ರಧಾನವಾಗಿಟ್ಟುಕೊಳ್ಳಬೇಕು. ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ ಅಂತ ಹೇಳ್ತಾರೆ. ಇಲ್ಲಿ ಪ್ರಮಥರು ಅಂತ ಒಂದು ಮಾತು ಬರ್ತದೆ. ಈ ಪದದ ಅರ್ಥ ಶಿವಭಕ್ತರು ಅಂತ. ಇಲ್ಲಿ ಸತ್ಯಕ್ಕನವರು ಮುಂದುವರೆದು ಹೇಳ್ತಾರೆ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ನಮಗೆ ದೊರೆಯುವ ಸಹಾಯ ಮತ್ತು ಸಂಪತ್ತನ್ನು ದುರುಪಯೋಗಪಡಿಸಿಕೊಳ್ಳದೆ ನ್ಯಾಯಯುತವಾಗಿ ಬಳಸಿಕೊಳ್ಳಬೇಕು ಎಂಬ ಆಶಯ ವ್ಯಕ್ತವಾಗ್ತದೆ. ಇಂತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ, ನೋಡಿಲ್ಲಿ, ಇಂತಲ್ಲದೆ ಈ ರೀತಿಯಲ್ಲದೆ ನಾನು ಅಳಿಮನವ ಮಾಡಿ, ಅಳಿಮನ ಅಂದ್ರೆ ಸ್ಥಿರವಲ್ಲದ ಮನಸ್ಸು, ಅಸ್ಥಿರವಾದ ಮನಸ್ಸು, ಚಂಚಲ ಮನಸ್ಸು ಅಂತ ಇದರ ಅರ್ಥ. ನಾನು ಚಂಚಲ ಮನಸ್ಸಿನಿಂದ ಕೂಡಿ, ಅದೇನು ಕಾರಣವೆಂದರೆ ನೀವಿಕ್ಕಿದ ಭಿಕ್ಷದಲ್ಲಿಪ್ಪೆನಾಗಿ. ಅದೇನ್ ಕಾರಣ ಅಂದ್ರೆ ನೀವು ಕೊಟ್ಟಂತ ಸಹಾಯ ಭಿಕ್ಷೆಯಿಂದಾಗಿ ನಾನು ಇಂಥ ಕೆಲಸವನ್ನು ಮಾಡಲ್ಲ ಹೇಳ್ತಾರೆ. ಅದನ್ನೇ ತಲ್ಲದೆ ನಾನು ಅಳಿಮನವ ಮಾಡಿ ಪರದ್ರವ್ಯಕ್ಕೆ ಆಸೆ ಮಾಡಿದೆನಾದರೆ ಅಂತ ಹೇಳ್ತಾರೆ. ಏನ ಹಾಗಾದ್ರೆ ಇದ್ರ ಅರ್ಥ ಅಂದ್ರೆ, ಇತರರ ಸಂಪತ್ತು ಅಥವಾ ವಸ್ತುಗಳ ಮೇಲೆ ಆಸೆ ಪಡದೆ ನಮ್ಮಲ್ಲಿರುವುದರಲ್ಲೇ ತೃಪ್ತಿಯಿಂದ ಇರಬೇಕು. ಮುಂದೆ ಹೇಳ್ತಾರೆ, ನೀನಾಗಲೇ ಎನ್ನ ನರಕದಲ್ಲಿ ಅದ್ದೆ. ಈ ಸಾಲಿನ ಅರ್ಥ, ನೀನಾಗಲೇ ಎನ್ನ ನರಕದಲ್ಲಿ ಹದ್ದಿ ನೀನೆದ್ದು ಹೋಗ ಶಂಭುಕೇಶ್ವರ. ಇಂತಹ ಕೆಟ್ಟ ಕೆಲಸಗಳನ್ನ ಮಾಡಿದರೆ ಜೀವನದಲ್ಲಿ ದುಃಖ ಮತ್ತು ಪಾಪದ ಫಲವನ್ನು ಅನುಭವಿಸಬೇಕಾಗುತ್ತದೆ ಎಂದು ಸತ್ಯಕ್ಕನವರು ಸಮಾಜಕ್ಕೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಎನ್ನ ಅಂತ ಒಂದು ಪದ ಇದೆ. ಎನ್ನ ಅಂದ್ರೆ ನನ್ನ ಅಂತ. ಒಟ್ಟಾರೆಯಾಗಿ ಈ ವಚನದ ಸಂದೇಶ ಇಷ್ಟೇ.
ಮಕ್ಕಳೇ, ಲಂಚ ತೆಗೆದುಕೊಳ್ಬಾರ್ದು, ಬೇರೆಯವರ ವಸ್ತುವಿಗೆ ಆಸೆ ಪಡಬಾರದು, ಮೋಸ ವಂಚನೆ ಮಾಡಬಾರದು, ಪ್ರಾಮಾಣಿಕತೆ ಮತ್ತು ನೀತಿಯಿಂದ ಬದುಕಬೇಕು, ಪರರ ಸಂಪತ್ತನ್ನು ಗೌರವಿಸಬೇಕು. ಒಟ್ಟಿನಲ್ಲಿ ಈ ವಚನವು ಸತ್ಯ, ಪ್ರಾಮಾಣಿಕತೆ ಮತ್ತು ನೀತಿಯ ಮಾರ್ಗದಲ್ಲಿ ನಡೆದು ಪರರ ವಸ್ತು ಸಂಪತ್ತಿನ ಮೇಲೆ ಆಸೆ ಪಡದೆ ಬದುಕಬೇಕು ಎಂಬ ಉತ್ತಮ ನೀತಿ ಸಂದೇಶವನ್ನು ನೀಡುತ್ತದೆ. ಆತ್ಮೀಯ ವಿದ್ಯಾರ್ಥಿ ಹಾಗೂ ಸ್ನೇಹಿತ ಬಂಧು ಬಾಂಧವರೇ, ಇದುವರೆವಿಗೂ 7ನೇ ತರಗತಿ ಪ್ರಥಮ ಭಾಷೆ ಸಿರಿಗನ್ನಡ ಭಾಗ 1 ಅದರಲ್ಲಿ ಬರುವಂತಹ 4ನೇ ಪದ್ಯ ವಚನಗಳ ಭಾವಸಂಗಮ. ಈ ಪದ್ಯವನ್ನ ವಾಚಿಸಿ ಅದರ ಅರ್ಥವನ್ನು ನಿಮಗೆ ವಿವರಿಸಿದ್ದೇನೆ. ಈ ವಿಡಿಯೋವನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರೆಯಬೇಡಿ. ಎಲ್ಲರಿಗೂ ಸಹ ಧನ್ಯವಾದಗಳು.